ನಮಸ್ಕಾರ ರೈತ ಸ್ನೇಹಿತರೆ, ಎಷ್ಟೋ ದಿನದಿಂದ ಕಾಯ್ತಾ ಇರುವ ಈ ಒಂದು ಬೆಳೆ ಪರಿಹಾರ ಹಣವು ಇಂದು ಯಾವ ಜಿಲ್ಲೆಗೆ ಜಮಾ ಆಗ್ತಾ ಇದೆ ಮತ್ತು ಯಾವ ಜಿಲ್ಲೆಗೆ ಈ ಒಂದು ಹಣ ಇಂದು ಜಮಾವಾಗ್ತಾ ಇದೆ ಮತ್ತು ಹಲವಾರು ಜಿಲ್ಲೆಗಳಿಗೂ ಪೆಂಡಿಂಗ್ ಆಗಿ ಉಳಿದಿದೆ. ಎಷ್ಟು ಹಣ ಬಿಡುಗಡೆ ಆಗಿದೆ ಮತ್ತು ಎಷ್ಟು ರೈತರಿಗೆ ಈಗಾಗಲೇ ತಲುಪಿದೆ ಮತ್ತು ಹಣ ಬರದೇ ಇರುವ ಕಾರಣಗಳು ಏನೇನು ಎನ್ನುವ ಮಾಹಿತಿಯೊಂದಿಗೆ ನಾನು ಇಂದು ಸರ್ಕಾರದಿಂದ ಬಿಡುಗಡೆ ಆಗುವ ಯಾವ ಜಿಲ್ಲೆಗೆ ಬೆಳೆ ಪರಿಹಾರ ಇಂದು ಜಮಾವಾಗ್ತಾ ಇದೆ ಎನ್ನುವ ಮಾಹಿತಿಯೊಂದಿಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಮಾಹಿತಿ ಅತ್ಯಂತ ಮುಖ್ಯವಾಗಿರುವ ಕಾರಣಗಳಿಂದ ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಂದೀಗ ಪಾವತಿ ಆಗಿರುವ ಜಿಲ್ಲೆಗಳ ಪೋರ್ಟಲ್ ಸ್ಥಿತಿಯನ್ನು ನೋಡೋದಾದ್ರೆ ಸರ್ಕಾರವು ಅಧಿಕೃತ ಪೋರ್ಟಲ್ಗಳಲ್ಲಿ ಈ ಒಂದು ಪ್ರತಿಯೊಂದು ಜಿಲ್ಲೆಗೂ ಹಣವನ್ನು ಜಮಾ ಮಾಡ್ತಾ ಇದೆ. ಪರಿಹಾರ ಪೋರ್ಟಲ್ಗಳಲ್ಲಿ ಪೇಮೆಂಟ್ ಸಕ್ಸಸ್ ಅಂತ ತೋರಿಸಿದ್ರೆ ನಿಮಗೆ ಹಣ ಜಮಾವಾಗುತ್ತದೆ, ಅಥವಾ ಪರಿಹಾರ ಪೋರ್ಟಲ್ಗಳಲ್ಲಿ ನಿಮ್ಮ ಪೇಮೆಂಟ್ಸ್ ಇನ್ನು ಪೆಂಡಿಂಗ್ ಅಂತ ತೋರಿಸಿದ್ರೆ ಈ ಒಂದು ಹಣ ನಿಮಗೆ ಇನ್ನು ಲೇಟ್ ಆಗಿ ಬರುತ್ತದೆ. ಆ ರೀತಿ ತೋರಿಸಿದ್ರೆ, ಈ ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಒಂದು ಹಣ ಜಮಾವಾಗುತ್ತದೆ. ಸ್ನೇಹಿತರೆ, ಪ್ರಮುಖವಾಗಿ ಇಲ್ಲಿ ಹಲವಾರು ಜಿಲ್ಲೆಗಳಿಗೆ ಹಣ ಜಮಾವಾಗ್ತಾ ಇದೆ. ಯಾವ ಜಿಲ್ಲೆಗಳು ಅಂತ ನೋಡೋದಾದ್ರೆ ಧಾರವಾಡ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಈ ಒಂದಿಷ್ಟು ಜಿಲ್ಲೆಗಳ ರೈತರಲ್ಲಿ ಹಳ್ಳಿಗಳಿಗೆ ಪಾವತಿ ಕ್ರೆಡಿಟ್ ಆಗುವುದಕ್ಕೆ ಆರಂಭವಾಗಿದೆ. ಆದರೆ ಪಾವತಿ ಆಗದೇ ಇರುವ ಜಿಲ್ಲೆಗಳು ಬಹಳಷ್ಟಿದಾವೆ. ಅಂದ್ರೆ ಅವರಿಗೆ ಹಣವು ಪೇಮೆಂಟ್ ಸಕ್ಸಸ್ ಅಂತ ತೋರಿಸ್ತಾ ಇಲ್ಲ, ಪೇಮೆಂಟ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಆದ್ದರಿಂದ ಕಾರಣದಿಂದ ಬಹಳಷ್ಟು ಜನರಿಗೆ ಈ ಒಂದು ಹಣ ಜಮಾ ಆಗದೆ ಇರುವ ಕಾರಣಗಳು ಏನೇನು ಅಂತ ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ಹಲವಾರು ಜನರು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡ್ರೆ ಮಾತ್ರ ಈ ಒಂದು ಹಣ ನಿಮ್ಗೆ ಸರಿಯಾದ ಟೈಮ್ಗೆ ಬರುತ್ತದೆ. ಏನೋ ಒಂದು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಮಿಸ್ಟೇಕ್ ಆಗಿರ್ಬೋದು, ಅಥವಾ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸುವಾಗ ಆಧಾರ್ ಕಾರ್ಡ್ ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ಕೂಡ ಬೇರೆ ನಂಬರ್ ಅನ್ನು ಹಾಕ್ಸಿರ್ತೀರಾ, ಅಥವಾ ಒಂದು ಮೊಬೈಲ್ ಏನೋ ಆಗಿ ಕಳೆದ ಕಾರಣಗಳಿಂದ ಮತ್ತೆ ಬೇರೆ ನಂಬರ್ ಅನ್ನು ನೀವು ಆಧಾರ್ ಕಾರ್ಡ್ ಅಲ್ಲಿ ಎಂಟ್ರಿ ಮಾಡಿಸಿರ್ತೀರಾ. ಆ ಒಂದು ಹಳೆಯ ಮೊಬೈಲ್ ನಂಬರು ಮತ್ತು ಇವಾಗ ಹೊಸದಾಗಿರುವ ನಂಬರ್ ಕೂಡ ಒಂದೇ ಇರದೇ ಇರುವ ಕಾರಣಗಳಿಂದ ಆ ಒಂದು ಹಣವು ಬರೋದಕ್ಕೆ ಪೆಂಡಿಂಗ್ ಆಗಿ ಉಳಿದಿರ್ತದೆ. ಅಥವಾ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಇದ್ರೆ ಈ ಒಂದು ಹಣ ನಿಮಗೆ ಪೆಂಡಿಂಗ್ ಅಂತ ತೋರಿಸುತ್ತದೆ. ಸ್ನೇಹಿತರೆ, ಇಲ್ಲಿ ಸರ್ಕಾರದಿಂದ ಯಾವುದೇ ಒಂದು ಹಣವನ್ನು ಪಡೆದುಕೊಳ್ಬೇಕಂದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಕೂಡ ಸರಿ ಇರಬೇಕು ಮತ್ತು ಅರ್ಜಿ ಹಾಕೋದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಅನ್ನು ನೀವು ನೀಡುತ್ತೀರೋ ಅದೇ ಡಾಕ್ಯುಮೆಂಟ್ಸ್ ಇದಕ್ಕೂ ನಿಮ್ ಕಡೆ ಇರಬೇಕು. ಹಾಗಿದ್ರೆ ಮಾತ್ರ ಈ ಒಂದು ಹಣ ನಿಮ್ಮ ಖಾತೆಗೆ ಜಮಾವಾಗುತ್ತದೆ. ಯಾವ್ದೆಲ್ಲ ಈ ಒಂದು ಮಿಸ್ ಮ್ಯಾಚ್ ಆಗ್ತಾ ಇದೆಯೋ, ಅಥವಾ ನೀವು ಪರಿಹಾರ ಪೋರ್ಟಲ್ ಗಳಲ್ಲಿ ಚೆಕ್ ಮಾಡಿದಾಗ ನಿಮಗೆ ಪೇಮೆಂಟ್ ಪೆಂಡಿಂಗ್ ಅಂತ ತೋರಿಸುತ್ತದೆಯೋ, ಅವರು ಒಂದ್ಸರಿ ನಿಮ್ಮ ನಾಡ ಕಚೇರಿ ಅಥವಾ ರೈತ ಸಂಪರ್ಕ ಕೇಂದ್ರ, ತಹಶೀಲ್ದಾರ್ ಕಚೇರಿ ಇರ್ತವಲ್ಲ, ಅಲ್ಲಿ ಹೋಗಿ ಒಂದ್ಸರಿ ಭೇಟಿ ನೀಡಿ ಈ ಒಂದು ಹಣವನ್ನು ಪಡೆದುಕೊಳ್ಳೋದಕ್ಕೆ ಅವರು ಕೂಡ ನಿಮಗೆ ಸಹಾಯ ಮಾಡ್ತಾರೆ. ಮತ್ತು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ನಿಮ್ದು ತಪ್ಪಾಗಿದ್ರೆ ಅಥವಾ ತಪ್ಪಾಗಿದ್ದನ್ನು ನೀವು ಸರಿಪಡಿಸಿಕೊಂಡು ಈ ಒಂದು ಹಣ ನಿಮ್ಗೆ ಇನ್ನೂ ಬರದೇ ಇರುವ ಕಾರಣಗಳಿದ್ರೆ ಅವರು ನಿಮ್ಗೆ ಈ ಒಂದು ಹಣವನ್ನು ಹಾಕೋದಕ್ಕೆ ಸಹಾಯ ಮಾಡ್ತಾರೆ. ಬೇಗ ಬೇಗ ಅಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಡಾಕ್ಯುಮೆಂಟ್ಸ್ ಸರಿ ಆಗಿದೆಯಾ ಇಲ್ವಾ ಅಂತ ಕೂಡ. ಮತ್ತು ಇವತ್ತು ಯಾವ ಜಿಲ್ಲೆಗಳಿಗೆ ಹಣ ಜಮಾವಾಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ 26 ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ತಿಳಿಸಲಾಗಿದೆ. ಈ ಒಂದು 26 ಜಿಲ್ಲೆಗಳಿಗೆ ಇಂದು ಬರ್ತಾ ಇದೆ ಎನ್ನುವ ಮಾಹಿತಿಯೊಂದಿಗೆ ಸರ್ಕಾರದಿಂದ ತಿಳಿಸಿರುವ ಮಾಹಿತಿ ಇದಾಗಿದೆ. ಸ್ನೇಹಿತರೆ, ಇಲ್ಲಿ 26 ಜಿಲ್ಲೆಗಳ ಲಿಸ್ಟ್ ಅನ್ನು ಯಾವ ರೀತಿ ನೀಡಲಾಗಿದೆ ಮತ್ತು ಯಾವ ಜಿಲ್ಲೆಗಳಿಗೆ ಇಂದು ಜಮಾವಾಗ್ತಾ ಇದೆ ಎನ್ನುವ ಮಾಹಿತಿಯೊಂದಿಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಬೆಳಗಾವಿ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ, ವಿಜಯಪುರ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆಗೂ ಈ ಒಂದು ಹಣ ಬೇಗ ಬರ್ತಾ ಇರುವ ಕಾರಣಗಳಿಂದ ಹಲವಾರು ಜನರಿಗೆ ಈಗಾಗಲೇ ಕ್ರೆಡಿಟ್ ಆಗಿದೆ ಮತ್ತು ಇನ್ನೂ ಹಲವಾರು ಜನರಿಗೆ ಪೆಂಡಿಂಗ್ ಇದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಬೀದರ್ ಜಿಲ್ಲೆ, ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ ಮತ್ತು ಗದಗ ಜಿಲ್ಲೆ, ಧಾರವಾಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಗೂ ಹಣ ಜಮಾವಾಗ್ತಾ ಇದೆ ಇಂದು ಅಂತ ಕೂಡ ತಿಳಿಸಲಾಗಿದೆ. ಹಾವೇರಿ ಜಿಲ್ಲೆ, ರಾಯಚೂರು ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಗೆ ಈಗ ಹಣವು ಪೆಂಡಿಂಗ್ ಆಗಿದೆ ಅಂತ ಕೂಡ ತಿಳಿಸಲಾಗಿದೆ. ಅಂದ್ರೆ ಆ ಒಂದಿಷ್ಟು ಜಿಲ್ಲೆಗಳಲ್ಲಿ ಹಲವಾರು ಜನರ ಈ ಒಂದು KYC ಆಗದೆ ಇರಬಹುದು, ಅಥವಾ ಏನೋ ಒಂದು ಡಾಕ್ಯುಮೆಂಟ್ಸ್ ಸರಿ ಆಗದೆ ಇರಬಹುದು, ಅಂತವ್ರಿಗೆ ಈ ಒಂದು ಹಣ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಬೇಗ ಬೇಗ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ಈ ಒಂದು ಬೆಳೆ ಪರಿಹಾರ ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ. ಮತ್ತು ಸ್ನೇಹಿತರೆ, ಇಲ್ಲಿ ದಾವಣಗೆರೆ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಹಾಸನ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆಗೂ ಇನ್ನು 4 ದಿನದಲ್ಲಿ ಈ ಒಂದು ಹಣ ಜಮಾವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಮಂಡ್ಯ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆ, ಹಾಸನ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆಗೂ ಇನ್ನು 4 ದಿನದಲ್ಲಿ ಜಮಾವಾಗುತ್ತದೆ. ಮತ್ತು ಹಲವಾರು ಜನರಿಗೆ ಒಂದು ಹಣ ಪೆಂಡಿಂಗ್ ಆಗಿದೆ ಮತ್ತು ಹಲವಾರು ಜನರಿಗೆ ಒಂದು ಹಣ ಕ್ರೆಡಿಟ್ ಆಗಿದೆ. ಅಷ್ಟು ಜನರಿಗೆ ಇನ್ನು 4 ದಿನದ ಒಳಗಡೆ ತಲುಪುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ವಿಜಯಪುರ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆ ನೋಡೋದಾದ್ರೆ ಹಲವಾರು ಜನರಿಗೆ ಈಗಾಗಲೇ ಕ್ರೆಡಿಟ್ ಆಗಿದೆ ಅಂತ ಕೂಡ ತಿಳಿಸಲಾಗಿದೆ. ಯಾರಿಗೆ ಈ ಒಂದು ಹಣ ನಿಮಗೆ ಬಂದಿದೆ ಅಂದ್ರೆ ಬೇಗ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಬಹಳಷ್ಟು ಜನರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಒಬ್ಬರಿಗೂ ಈ ಒಂದು ಹಣ ಬಂದ್ರೆ ಕರ್ನಾಟಕದ ಪ್ರತಿಯೊಂದು
ಕರ್ನಾಟಕದ ಜಿಲ್ಲೆ ರೈತರಿಗೆ ಈ ಒಂದು ಹಣ ಬರುತ್ತದೆ. ಅದಕ್ಕೋಸ್ಕರ ನಿಮ್ಮ ಕಮೆಂಟು ಕೂಡ ಬಹಳಷ್ಟು ಮುಖ್ಯವಾಗಿದೆ. ಬೇಗ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಣ ಬಂದಿದ್ರೆ ಬಂದಿದೆ ಅಂತ ತಿಳಿಸಿ, ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ತಿಳಿಸಿ. ಹಾಗೆ ಹಲವಾರು ಜನರು ಕೂಡ ಕಳೆದ ವಿಡಿಯೋದಲ್ಲಿ ಬಂದಿದೆ ಅಂತ ಕೂಡ ಸ್ವಲ್ಪ ಜನ ತಿಳಿಸಿದ್ದಾರೆ ಮತ್ತು ಬಂದಿಲ್ಲ ಅಂತ ಕೂಡ ಸ್ವಲ್ಪ ಜನರು ಕೂಡ ತಿಳಿಸಿದ್ದಾರೆ. ಸ್ನೇಹಿತರೆ, ಇಷ್ಟು ಜಿಲ್ಲೆಗಳಿಗೆ ಇಂದು ಹಣ ಜಮಾ ಆಗ್ತಾ ಇದೆ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮಾವಾಗುತ್ತದೆ. ಅಥವಾ ಈ ಒಂದು ಹಣವು ನಿಮಗೆ ಕ್ರೆಡಿಟ್ ಆಗದೆ ಇರುವ ಕಾರಣಗಳು ಏನಂತ ನೋಡೋದಾದ್ರೆ, ನಿಮಗೆ ಪೆಂಡಿಂಗ್ ಆಗಿ ಉಳಿದಿದ್ರೆ ಈ ಒಂದು ಹಣ ಇನ್ನು 2-3 ದಿನದಲ್ಲಿ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಸರ್ಕಾರದ ಇತ್ತೀಚಿನ ಸ್ಪಷ್ಟವಾದ ಮಾಹಿತಿ ಏನಂದ್ರೆ, ಹೆಚ್ಚುವರಿಯಾಗಿ ಸ್ನೇಹಿತರೆ ಪ್ರತಿಯೊಂದು ರೈತರಿಗೂ ಹಣ ಜಮಾವಾಗ್ತಾ ಇದೆ. ಇಲ್ಲಿ ಹಣವು ಯಾವ ರೀತಿ ನೀಡಲಾಗ್ತಾ ಇದೆ ಅಂದ್ರೆ, ಒಣ ಭೂಮಿ ಪ್ರದೇಶಕ್ಕೆ 8,500 ನೀಡ್ತಾ ಇದ್ದಾರೆ ಮತ್ತು ನೀರಾವರಿ ಪ್ರದೇಶಕ್ಕೆ 25,500 ನೀಡ್ತಾ ಇದ್ದಾರೆ ಮತ್ತು ದೀರ್ಘಾವಧಿ ತೋಟಗಾರಿಕೆ ಬೆಳೆಗೆ ಇಲ್ಲಿ 31,000ವರೆಗೂ ಕೂಡ ನೀಡ್ತಾ ಇದ್ದಾರೆ. ಕರ್ನಾಟಕದ ಪ್ರತಿಯೊಂದು ರೈತರಿಗೂ ಹಂತ ಹಂತವಾಗಿ ಹಾಕ್ತಾ ಇರುವ ಕಾರಣಗಳಿಂದ ರೈತರಿಗೆ ಇಂದು ಇಷ್ಟು ಜಿಲ್ಲೆಗೆ ಜಮಾವಾಗ್ತಾ ಇದೆ ಮತ್ತು ಹಲವಾರು ಜಿಲ್ಲೆಗೆ ನೀವು ಈ ಒಂದು ಪರಿಹಾರ ಪೋರ್ಟಲ್ಗಳಲ್ಲಿ ಚೆಕ್ ಮಾಡಿದಾಗ, ಹೌದು ಸ್ನೇಹಿತರೆ, ಪರಿಹಾರ ಪೋರ್ಟಲ್ಗಳಲ್ಲಿ ಚೆಕ್ ಮಾಡಿದಾಗ ನಿಮಗೆ ಪೆಂಡಿಂಗ್ ಅಂತ ತೋರಿಸಿದ್ರೆ ಖಂಡಿತ ನಿಮ್ಮ ಡಾಕ್ಯುಮೆಂಟ್ಸ್ ಸರಿ ಆಗಿಲ್ಲ ಅಂತ ಕೂಡ ಒಂದ್ಸರಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿ ಆಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ಪದೇ ಪದೇ ಕೂಡ ನಾನು ತಿಳಿಸ್ತಾ ಇದ್ದೇನೆ, ಈ ಒಂದು ಡಾಕ್ಯುಮೆಂಟ್ಸ್ ನೀವು ಸರಿ ಆಗಿದ್ರೆ ಬೇಗ ನಿಮ್ಮ ಖಾತೆಗೆ ಹಣ ಬರುತ್ತದೆ. ಅದಕ್ಕೋಸ್ಕರ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಸರ್ಕಾರವು 1,033.60 ಕೋಟಿ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಲಾಗಿದೆ. ರಾಜ್ಯ ಸರ್ಕಾರದಿಂದ ಘೋಷಣೆ ಆಗಿದೆ ಮತ್ತು SDRF ಅಡಿಯಲ್ಲಿ ಈ ಒಂದು ಹಣವು ಕ್ರೆಡಿಟ್ ಆಗ್ತಾ ಇದೆ. 1,218.3 ಕೋಟಿ ಹಣವು ಇನ್ನೂ ಕ್ರೆಡಿಟ್ ಆಗ್ತಾ ಇದೆ. ಈಗ ಹಣವು ಬಹಳಷ್ಟು ಜನರಿಗೆ ಬರ್ತಾ ಇದೆ. ಒಟ್ಟು 2,251.63 ಕೋಟಿ ರೈತರ ಖಾತೆಗೆ ಈ ಒಂದು ಹಣ ಜಮಾವಾಗ್ತಾ ಇದೆ. ಪ್ರತಿಯೊಂದು ರೈತರಿಗೆ ಹಣ ಜಮಾವಾಗ್ತಾ ಇದ್ದಾರೆ. ಇಲ್ಲಿ 14.24 ಲಕ್ಷ ರೈತರು ಈ ಒಂದು ಹಣದ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ಈ ಒಂದು ಹಣವನ್ನು ಪಡೆದುಕೊಳ್ಳಿ. ಹಾಗೆ ಬಹಳಷ್ಟು ಜನರಿಗೆ ಈ ಒಂದು ಹಣ ಜಮಾವಾಗಿದೆ. ನಿಮಗೂ ಈ ಒಂದು ಹಣ ಜಮಾ ಆಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಕೊಂಡು ಈ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ಬೆಳೆ ಪರಿಹಾರ ಹಣಕ್ಕೆ ಏನಾದರೂ ಡೌಟ್ ಇದ್ರೆ ನಿಮ್ಮ ಕಮೆಂಟ್ ಬಾಕ್ಸ್ ನಿಮ್ದೇ ಆಗಿರುತ್ತದೆ. ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ಮುಖ್ಯವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ರೈತ ವಾಟ್ಸ್ಆಪ್ ಗ್ರೂಪ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಏಕೆಂದ್ರೆ ಬಹಳಷ್ಟು ಜನರಿಗೆ ಈ ಒಂದು ಹಣ ಬಂದಿರೋದಿಲ್ಲ. ಅವರು ಏನ್ ಮಾಡಬೇಕು ಅಂತ ಕೂತಾಗ ಈ ಒಂದು ವಿಡಿಯೋದಿಂದ ಅವ್ರಿಗೂ ಕೂಡ ಉಪಯುಕ್ತವಾಗುತ್ತದೆ. ಪರಿಹಾರ ಪೋರ್ಟಲ್ಗಳಲ್ಲಿ ಚೆಕ್ ಮಾಡಿ ಮತ್ತು ಈ ಒಂದು ಹಣ ನಿಮಗೆ ಬರದೇ ಇರುವ ಕಾರಣಗಳಿಂದ ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ಸರಿ ಆಗಿದೆಯಾ ಇಲ್ವಾ ಅಂತ ಕೂಡ ಅವರು ತಿಳಿಸ್ತಾರೆ. ಸರಿಯಾಗಿಲ್ಲ ಅಂದ್ರೆ ಬೇಗ ಸರಿಪಡಿಸಿಕೊಂಡು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಬೆಳೆ ಪರಿಹಾರ ಹಣವನ್ನು ಪಡೆದುಕೊಳ್ಳಿ, ನಿಮ್ಮ ಮುಂದಿನ ಬಿತ್ತನೆಗೆ ಸಹಾಯವಾಗುತ್ತದೆ. ಬೇಗ ಪಡೆದುಕೊಳ್ಳಿ ಅಂತ ಕೂಡ ತಿಳಿಸ್ತೇನೆ. ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡ್ತಾ ಇದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಒಂದು ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ.